ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಡ್ ಸಂತೋಷ್ ಮಾತಾಡ್ತಾ ಇದ್ದೀನಿ. ನಮ್ಮ ಶಾಪ್ನಲ್ಲಿ ಇವತ್ತು ಯಾವ ವೆರೈಟಿ ಬರ್ಡ್ಸ್ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಮತ್ತೆ ನನ್ನ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಇವತ್ತು ನಮ್ಮ ಶಾಪ್ ನಲ್ಲಿ ಬಂದು ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ಬಗ್ಗೆ ತೋರಿಸಲ್ಲ. ಸೊ ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ಯಾವ ತರ ನಾವು ರೆಡಿ ಮಾಡ್ತೀವಿ, ಯಾವ ಸ್ಟೇಜ್ ಇಂದ ರೆಡಿ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಇದನ್ನ ಬಂದು ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಅಂತಾರೆ. ಸೊ ಈಗ ನಮ್ಮ ಹತ್ರ ಬಂದು ಸ್ಮಾಲ್ ಕನ್ನೂರ್ಸ್ ಮತ್ತೆ ಸಣ್ಣ ಕನ್ನೂರ್ಸ್ ಚಿಕ್ಸ್ ಇದೆ. ಸೊ ಅದಕ್ಕೆ ನಾವು ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತೀವಿ, ಮತ್ತೆ ಅದಕ್ಕೆ ಯಾವ ತರ ನಾವು ಫೀಡ್ ಮಾಡ್ತೀವಿ, ಅದ್ರ ಮೆಥಡ್ ಯಾವ ತರ ಅಂತ ಸ್ಟೆಪ್ ಬೈ ಎಲ್ಲ ತೋರಿಸ್ಕೊಡ್ತೀವಿ. ಬನ್ನಿ ಹಾಗೆ ತೋರಿಸ್ಕೊಂಡು ಬರ್ತೀನಿ. ಸೊ ಈ ತರ ಬ್ರೂಡರ್ ಬಾಕ್ಸ್ ಇರುತ್ತೆ ನಮ್ಮಲ್ಲಿ. ಸೊ ಈ ತರ ಬ್ರೂಡರ್ ಬಾಕ್ಸ್ ನಲ್ಲಿ ಈ ತರ ನಾವು ಚಿಕ್ಸ್ ಗಳು ಇಟ್ಟಿರ್ತೀವಿ. ಇದು ಬಂದು ಎಲ್ಲೋ ಸೈಡೆಡ್ ಕನ್ನೂರು. ಸೊ ನೋಡ್ಬೋದು, ಇದು ಬಂದು ಸಣ್ಣ ಕನ್ನೂರು. ಸೊ ನೋಡ್ಬೋದು, ಎಲ್ಲೋ ಸೈಡೆಡ್ ಕನ್ನೂರು ಮತ್ತೆ ಸಣ್ಣ ಕನ್ನೂರು. ಸೊ ಈ ಸ್ಟೇಜ್ ಇಂದ ನಾವು ಹ್ಯಾಂಡ್ ಟೈಮ್ಡ್ ಮಾಡಕ್ ಶುರು ಮಾಡ್ತೀವಿ. ಸೊ ಈ ಸ್ಟೇಜ್ ಇಂದ ನಾವು ಹ್ಯಾಂಡ್ ಫೀಡ್ ಮಾಡಿದ್ರೆ ಮಾತ್ರ ಬರ್ಡ್ಸ್ ಗಳು ಹ್ಯಾಂಡ್ ಟೈಮ್ಡ್ ಆಗೋದು. ಸೊ ಇದಕ್ಕೆ ಯಾವ ತರ ಫೀಡ್ ಮಾಡೋದು ಅಂತಾನು ಈಗ ತೋರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಸೊ ಈಗ ನೀವು ನೋಡ್ತಿರೋದು ಬಂದು ಸ್ಮಾಲ್ ಕನ್ನೂರ್ ಚಿಕ್ಸ್ ಮತ್ತೆ ಸಣ್ಣ ಕನ್ನೂರ್ ಚಿಕ್ಸ್. ಸೊ ಈ ಸ್ಟೇಜ್ ಇಂದ ನಾವು ತಗೊಂಡ್ ಬಂದು ಹ್ಯಾಂಡ್ ಫೀಡ್ ಮಾಡ್ತೀವಿ. ಸೊ ನೋಡ್ಬೋದು, ಈ ಸ್ಟೇಜ್ ಇಂದಾನೇ ನೀವು ಹ್ಯಾಂಡ್ ಟೈಮ್ಡ್ ಮಾಡಕ್ ಆಗೋದು. ನೀವು ಸ್ವಲ್ಪ ದೊಡ್ಡದಾದ್ಮೇಲೆ ನೀವು ಹ್ಯಾಂಡ್ ಟೈಮ್ಡ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಬಂದು ನಿಮ್ಗೆ ಬೇಕಾಗಿರೋ ಬಂದು ಬಜೆಟ್ ಫ್ರೆಂಡ್ಲಿ ಇರೋ ಪೆಟ್ಸ್ ಲೈಫ್ ಫುಡ್ ಫಾರ್ಮುಲಾ. ಸೊ ಇದರಿಂದಾನೇ ನೀವು ಹ್ಯಾಂಡ್ ಫೀಡಿಂಗ್ ಮಾಡಕ್ ಆಗೋದು. ಇಲ್ಲಾಂದ್ರೆ ನ್ಯೂಟ್ರಿಬೈಟ್ ಬರುತ್ತೆ A19 ಫಾರ್ಮುಲಾ, ಅದು ಸ್ವಲ್ಪ ನಿಮ್ಗೆ ಬಜೆಟ್ಗಿಂತ ಜಾಸ್ತಿ ಬರುತ್ತೆ. ಸೊ ಆ ಬಜೆಟ್ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನೀವು ಪೆಟ್ಸ್ ಲೈಫ್ ನ ಪ್ರಿಪೇರ್ ಮಾಡ್ತೀವಿ, ಪೆಟ್ಸ್ ಲೈಫ್ ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಅದೇ ತರ ಯಾವ ತರ ಇದನ್ನ ಮಿಕ್ಸ್ ಮಾಡ್ಕೋಬೇಕು, ಯಾವ ತರ ಅಂತ ನಾನು ತೋರಿಸ್ಕೊಡ್ತೀನಿ. ಈ ತರ ವಾಟರ್ ಸ್ವಲ್ಪ ಹಾಕೋಬಿಡಿ, ಬೇಕಾದಷ್ಟು ಒಂದು 2-3 ಸ್ಪೂನ್ ಆದ್ರೆ ಸಾಕು. ಸೊ ಇದು ಸ್ವಲ್ಪ ಒಂದ್ ಕುದಿ ಬರೋವರೆಗೂ ನೀವು ಇಟ್ಕೊಳ್ಳಿ. ಸೊ ಆಮೇಲೆ ಅದನ್ನ ಸ್ಟಾಪ್ ಮಾಡಿ ತಕ್ಕೊಳ್ಳಿ. ಸೊ ನೀವು ಬಂದು ಬರ್ಡ್ಸ್ ಗಳಿಗೆ ಫೀಡ್ ಮಾಡೋ ಟೈಮ್ನಲ್ಲಿ ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ನೀವು ಟೈಮ್ ಇಟ್ಕೋಬೇಕು. ಇಲ್ಲಾಂದ್ರೆ ನೀವು ಫೀಡ್ ಮಾಡಕ್ ಆಗಲ್ಲ. ಅರ್ಜೆಂಟ್ ಅಲ್ಲಿ ನೀವು ಫೀಡ್ ಮಾಡ್ತೀರಾ ಅಂದ್ರೆ ನೀವು ಬರ್ಡ್ಸ್ ನ ತಗೊಳ್ಳೇಬೇಡಿ. ನಿಮ್ಮ ಹತ್ರ ಟೈಮ್ ಇದ್ರೆ ಮಾತ್ರ ನೀವು ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ನ ತಗೊಳ್ಳಿ, ಇಲ್ಲಾಂದ್ರೆ ತಗೋಬೇಡಿ. ಸೊ ನೋಡಿ, ಈ ತರ ಒಂದ್ ಕುದಿ ಬಂದ್ಮೇಲೆ ಅದನ್ನ ಆಫ್ ಮಾಡಿ ತಗೋಬೇಡಿ. ಸೊ ಇದನ್ನ ಬಂದು ಹಾಟ್ ವಾಟರ್ ಸ್ವಲ್ಪ ಹಾಕೋಬೇಡಿ, ಒಂದು 2-3 ಸ್ಪೂನು, ಒಂದು 2-3 ಸ್ಪೂನ್ ಹಾಕೊಂಡು ಅದರಲ್ಲಿ ನೀವು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾನ ನೀವು ಮಿಕ್ಸ್ ಮಾಡ್ಕೋಬಹುದು. ಸೊ ಈ ತರ ಪೌಡರ್ ಇರುತ್ತೆ, ಇದನ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ಸ್ಪೂನ್ ತಗೊಳ್ಳಿ, 2 ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಮ್ಮ ಹತ್ರ ಬಂದು ಬರ್ಡ್ಸ್ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾವು ಬಂದು ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ. ಒಂದು 3 ಸ್ಪೂನ್ 4 ಸ್ಪೂನ್ ಹಾಕೊಳ್ತೀವಿ. ನಿಮ್ಮ ಹತ್ರ ಬರ್ಡ್ಸ್ 1 ಬರ್ಡ್ 2 ಬರ್ಡ್ ಇದ್ರೆ ಜಸ್ಟ್ ಒಂದು 1/2 ಟೀ ಸ್ಪೂನ್ ತಗೊಳ್ಳಿ ಸಾಕು. ಸಾಕಾಗುತ್ತೆ. ನೋಡಿ, ಈ ತರ ಬಂದು ಸ್ವಲ್ಪ ಲಿಕ್ವಿಡ್ ಇರಲಿ, ತುಂಬಾ ತಿಕ್ಕಿರೋದು ಬೇಡ. ಸೊ ನೋಡ್ಬೋದು, ಈ ತರ ತುಂಬಾ ತಿಕ್ಕಿದ್ರೆ ನೀವು ಅದನ್ನ ಯೂಸ್ ಮಾಡಬಾರ್ದು. ಅದಕ್ಕೆ ಸ್ವಲ್ಪ ಇನ್ನೂ ಒಂಚೂರು ವಾಟರ್ ಮಿಕ್ಸ್ ಮಾಡಿಕೊಂಡು ನೀವು ಸ್ವಲ್ಪ ನೀರಾಗೆ ಕೊಡಿ, ತೊಂದರೆ ಇಲ್ಲ. ಸೊ ಚೆನ್ನಾಗಿದು ಪೆಟ್ಸ್ ನೈಫಲ್ಲಿ ಏನು ನಿಮ್ಗೊಂದು ಪ್ರಾಬ್ಲಮ್ ಅಂದ್ರೆ, ನೀವು ಬಂದು ಮಿಕ್ಸ್ ಕಂಪಲ್ಸರಿ ಒಂದು 5 to 10 ಮಿನಿಟ್ಸ್ ನೀವು ಮಿಕ್ಸ್ ಮಾಡಲೇಬೇಕಾಗುತ್ತೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮಿಕ್ಸ್ ಮಾಡ್ತಾನೆ ಇರಬೇಕು. ಅದು ನೀವು ಜಸ್ಟ್ ನೀರಲ್ಲಿ ಹಾಕಿದ ತಕ್ಷಣ ನೀವು ಫೀಡ್ ಮಾಡೋಂಗಿಲ್ಲ. ಅದನ್ನ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೀವು ಫೀಡ್ ಮಾಡಬೇಕಾಗುತ್ತೆ. ನೀವು ಡೈರೆಕ್ಟು ಮಿಕ್ಸ್ ಮಾಡಿದ ತಕ್ಷಣ ನೀವು ಫೀಡ್ ಮಾಡೋಂಗಿಲ್ಲ. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಟೈಮ್ ಕೊಡಲೇಬೇಕು ಮಿಕ್ಸಿಂಗ್ಗೆ ಮಾತ್ರನೇ. ನೀವು ಮಿಕ್ಸ್ ಮಾಡೋ ಟೈಮ್ನಲ್ಲಿ ಇದ್ರ ಮೇಲೆ ಬಂದು ಒಂದು ಯೆಲ್ಲೋ ಶೇಡ್ ಬರುತ್ತೆ, ಆ ಶೇಡ್ ಬಂದಾದ್ಮೇಲೆ ನೀವು ಫೀಡ್ ಮಾಡಬೇಕಾಗುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ, ಸ್ವಲ್ಪ ಅದು ಉಗ್ರಷ್ಟು ಬಿಸಿ ಇರಬೇಕು, ಇಲ್ಲ ತಣ್ಣಗಾದರೂ ಸಾಕು. ತಣ್ಣಗಾದರೆ ನೀವು ಅದನ್ನು ಆರಾಮಾಗಿ ಫೀಡ್ ಮಾಡ್ಕೋಬೋದು. ಸೊ ಅದೇ ಥರ ನಿಮಗೆ ಮೆಡಿಕಲ್ಗಳಲ್ಲಿ ಈ ಥರ ಸಿರೆಂಜ್ ಸಿಗುತ್ತೆ. ಈ ಥರ ಸಿರೆಂಜು 5 ml 10 ml ಸಿರೆಂಜು. ಈ ಸಿರೆಂಜಿಂದ ನೀವು ಬರ್ಡ್ಸ್ಗಳಿಗೆ ಈಸಿಯಾಗಿ ಫೀಡ್ ಮಾಡ್ಬೋದು. ಸೊ ಈ ಸಿರೆಂಜಿಂದ ನಮಗೆ ಫೀಡ್ ಮಾಡೋಕ್ಕಾಗಲ್ಲ, ನಮಗೆ ಭಯ ಆಗುತ್ತಂದರೆ ನೀವು ಡೈರೆಕ್ಟ್ ಸ್ಪೂನಿಂದಾನೇ ನೀವು
ಬರ್ಡ್ಸ್ಗಳಿಗೆ ಮೌತ್ ಓಪನ್ ಮಾಡಿ ಫೀಡ್ ಮಾಡ್ಬೋದು. ಸೊ ಅದು ಪ್ರೋಸೆಸ್ ಬಂದು ತುಂಬ ಲೇಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸ್ ಆಗುತ್ತೆ. ಇದಾದ್ರೂ ಒಂದು 5 to 10 ಮಿನಿಟ್ಸ್ನಲ್ಲಿ ಮುಗಿಯುತ್ತೆ. ಸೊ ಹಾಗಾಗಿ ಶಾಪ್ ಕೀಪರ್ಸ್ ಯಾವಾಗಲೂ ನಾವು ಬಂದು ಸಿರಿಂಜ್ ಇಂದಾನೆ ಫೀಡ್ ಮಾಡ್ತೀವಿ. ನಿಮ್ಗೆ ಟೈಮ್ ಇದ್ರೆ ಬಂದು ಮನೆಗಳಲ್ಲಿ ಕುತ್ಕೊಂಡು ಆರಾಮಾಗಿ ನೀವು ಸ್ಪೂನ್ ಇಂದಾನೆ ಫೀಡ್ ಮಾಡಿ, ತೊಂದರೆ ಇಲ್ಲ, ನೀವು ಆರಾಮಾಗಿ ಫೀಡ್ ಮಾಡ್ಬೋದು. ಸೊ ನೋಡಿ, ಸಿರಿಂಜಿನ ಬಂದು ಫಸ್ಟ್ ಬಂದು ಮಷಿನ್ ಶುಡ್ ವಾಶ್ ಮಾಡ್ಕೋಬೇಕು. ನಾವು ವಾಶ್ ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ. ಸೊ ಸಿರಿಂಜಿನ ವಾಶ್ ಮಾಡಿ ಇಟ್ಟು ಆಗಿದ ತಕ್ಷಣ ಆಮೇಲೆ ಬಂದು ನೀವು ಅದನ್ನ ಫೀಡ್ ಮಾಡೋಕ್ಕೆ ಶುರು ಮಾಡ್ಕೋಬಹುದು. ಸೊ ನೋಡಿ, ಈ ಥರ 10 ml ತಗೊಳ್ತೀವಿ ನಾವು. 10 ml ತಗೊಂಡು ಈ ಥರ ಬರ್ಡ್ಸ್ ತಗೊಳ್ತೀವಿ. ನೋಡಿ, ಇದು ಬಂದು ಎಲ್ಲೋ ಸೈಡೆಡ್ ಕಣ್ಣೂರು. ಸೊ ಅದಕ್ಕೆ ಬಂದು ಫಸ್ಟ್ ನಾವು ಏನು ಮಾಡ್ತೀವಿ ಅಂದರೆ, ಡೈರೆಕ್ಟ್ ನಾವು ಅದಕ್ಕೆ ಫೀಡ್ ಮಾಡಲ್ಲ. ಈ ಥರ ಬೀಕ್ನಲ್ಲಿ ಕೈ ಇಡ್ತೀವಿ, ಅದಕ್ಕೆ ಫೀಡ್ ಹೊಟ್ಟೆ ಹಸಿದ್ರೆ ನೋಡಿ ಈ ಥರ ಶೇಕ್ ಮಾಡುತ್ತೆ. ನೋಡಿ, ಈ ಥರ ಶೇಕ್ ಮಾಡುತ್ತೆ. ಸೊ ಈ ಥರ 5 to 10 ml ಅಲ್ಲಿ 10 ml ನೀವು ತಗೋಬೇಕಾಗುತ್ತೆ ಸಿರಿಂಜಿಂದ. ತಗೊಂಡು ಬರ್ಡ್ಸ್ಗೆ ಕ್ಲೀನಾಗಿ ಈ ಥರ ಬೀಕ್ನಲ್ಲಿ ಕೈ ಇಟ್ಟು ನೋಡಿ ಅದಕ್ಕೆ ಫೀಡ್ ಬೇಕಾ ಬೇಡ ಅಂತ. ಇದಕ್ಕೆ ಫೀಡ್ ಮಾಡಿದ್ದೀವಿ, ಸೊ ಹಾಗಾಗಿ ಕೇಳ್ತಾ ಇಲ್ಲ. ಬೇರೆ ಬರ್ಡ್ ನೋಡಿ, ಇದು ಎಲ್ಲೋ ಸೈಡೆಡ್ ಕಣ್ಣೂರು. ಈಗ ತೋರಿಸ್ತೀನಿ ನೋಡಿ, ಆರಾಮಾಗಿ ಕುತ್ಕೊಳ್ಳುತ್ತೆ, ತೊಂದರೆ ಇಲ್ಲ. ಸೊ ಬೀಕಲ್ಲಿ ಕೈ ಇಟ್ಟರೆ ನೋಡಿ ಅದು ಫೀಡ್ ಕೇಳ್ತಾ ಇದೆ. ಸೊ ಆ ಟೈಮ್ನಲ್ಲಿ ಏನು ಮಾಡಿ, ಫಸ್ಟ್ ಬಂದು ಈ ಥರ ಸ್ವಲ್ಪ ಹೋಲ್ಡ್ ಮಾಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅದಕ್ಕೆ. ಅದು ಬೀಕ್ ಓಪನ್ ಮಾಡುತ್ತೆ. ಸೊ ಈ ಥರ ಸ್ವಲ್ಪ ಅದಕ್ಕೆ ಒಳಗೆ ಬಿಡಿ, ತೊಂದರೆ ಏನು ಆಗಲ್ಲ. ಅದಕ್ಕೆ ನೀವೇನು ಇದ್ರೆ ಅವಶ್ಯಕತೆ ಇರಲ್ಲ. ಸೊ ನೋಡಿ, ಈ ಥರ ನಿಧಾನವಾಗಿ ನೀವು ಟ್ಯೂಬ್ನ ಪ್ರೆಸ್ ಮಾಡಬೇಕು. ಸೊ ನಿಧಾನವಾಗಿ ಮಾಡಿ, ಏನು ಅರ್ಜೆಂಟ್ ಮಾಡ್ಕೋಬೇಡಿ. ಸೊ ಸ್ವಲ್ಪ ನಿಧಾನವಾಗಿ ನೀವು ಫೀಡ್ ಮಾಡ್ಬೋದು. ಸೊ 10 ml ಒಂದು ಟೈಮ್ಗೆ. ಸೊ ಎಂಡ್ ಟೈಮ್ನಲ್ಲಿ ಬಂದು ನೀವು ಫುಲ್ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ, ಅದರಲ್ಲಿ ಹೇರ್ ಇರುತ್ತೆ. ಸೊ ಹಾಗಾಗಿ ಬಂದು ನೀವು ಬಂದು ಎಂಡ್ನಲ್ಲಿ ಬಂದು ಸ್ವಲ್ಪ ಇದನ್ನ ಬಿಟ್ಬಿಡಿ, ಪರವಾಗಿಲ್ಲ, ತೊಂದರೆ ಇಲ್ಲ ಅದು. ಸೊ ನೋಡಿ, ನಿಮಗೆ ಇವಾಗ ಫೀಡು ಆಗಿರೋದು ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಬರ್ಡ್ಸ್ಗೆ ನೆಕ್ ಹತ್ರ. ಸೊ ಎಷ್ಟು ಫೀಡ್ ತಗೊಂಡಿದೆ ಅಂತ. ಸೊ ಈ ಥರನೇ ನೀವು ಫೀಡ್ ಮಾಡಬೇಕು. ಸೊ ಈಗ ನೆಕ್ಸ್ಟ್ ಬಂದು ಸಣ್ಣ ಕಣ್ಣೂರಿಗೆ ಫೀಡ್ ಮಾಡ್ತೀನಿ ನೋಡಿ. ಫುಲ್. ಸೊ ಈಗ ಸಣ್ಣ ಕಣ್ಣೂರಿಗೂ ಫೀಡ್ ಮಾಡ್ತೀನಿ ನೋಡಿ. ಸಣ್ಣ ಕಣ್ಣೂರಿಗೂ ಸೇಮ್ ಮೆಥಡೆ. ಸೊ ಫೀಡ್ ಬಂದು ಸ್ವಲ್ಪ ಅದು ಬಂದು ವಾಲಂಟ್ರಿ ತಗೊಳುತ್ತೆ ಬರ್ಡ್ಸ್. ನೋಡಿ, ಅದು ಬಂದು ಬೀಕ್ನ ಕೇಳುತ್ತೆ ಟಚ್ ಮಾಡಿದ ತಕ್ಷಣ. ಸೊ ಅದು ಬಂದು ಸ್ವಲ್ಪ ಈಸಿ ಇರುತ್ತೆ ನಿಮಗೆ ಸಣ್ಣ ಕಣ್ಣೂರ್ಸು. ಸೊ ಅದು ಡೈರೆಕ್ಟಾಗಿ ಬೀಕ್ ಓಪನ್ ಮಾಡುತ್ತೆ. ಸೊ ಅದಕ್ಕೆ ನೀವು ಆರಾಮಾಗಿ ಇಡ್ಬೋದು. ಜಸ್ಟ್ ಫಸ್ಟ್ ಈ ಟ್ಯೂಬ್ನ ಹೋಲ್ಡ್ ಮಾಡಿ ಇದರ ಬೀಕ್ ಒಳಗೆ ಇಟ್ಕೊಳ್ಳಿ. ಸೊ ಅದು ಆಟೋಮೆಟಿಕ್ಲಿ ಅದು ಬಾಯ್ ಓಪನ್ ಮಾಡುತ್ತೆ. ಸೊ ನಿಧಾನವಾಗಿ ಪ್ರೆಸ್ ಮಾಡಿ. ಸೊ ಸಣ್ಣ ಕಣ್ಣೂರ್ಸ್ಗೆ ಬಂದು 10 ml ಸಾಲಲ್ಲ. ಸೊ 15 ml ನೀವು ಮಾಡಬೇಕು, 15 to 20 ml. ಸೊ ನಾವು ಬಂದು ಸ್ಟಾರ್ಟಿಂಗಲ್ಲಿ ಬಂದು ಬೇರೆ 10 ml ಕೊಡ್ತೀವಿ. ಸೊ ಅದು ಫುಲ್ ಸೆಟ್ ಆದಮೇಲೆ ನಾವು ಬಂದು ಅದಕ್ಕೆ 15 ml 20 ml ನಾವು ಕೊಡೋಕ್ಕೆ ಶುರು ಮಾಡ್ತೀವಿ. ಸೊ ನೋಡಿ, ಈ ಥರ ಬಂದು ನಾವು ಫೀಡ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ನಾವು ಬ್ರೀಡರ್ಸ್ ಬಂದು ನಮಗೆ ನ್ಯಾಕ್ ಗೊತ್ತಿರುತ್ತೆ, ನಮಗೆ ಟ್ರಿಕ್ಸ್ ಗೊತ್ತಿರುತ್ತೆ, ಮತ್ತು ನಮಗೆ ಬರ್ಡ್ಸದು ಲೈಫ್ ಸ್ಪ್ಯಾಮು ಮತ್ತು ಬರ್ಡ್ ಕೇರ್ ಯಾವ ಥರ ಮಾಡ್ಬೇಕು ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನಾವು ಇಷ್ಟು ಬೇಗ ನಾವು ಫೀಡ್ ಮಾಡ್ತೀವಿ. ಸೊ ಇದೇ ಮೆಥಡ್ನ ನೀವು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಈ ಥರ ಫೀಡ್ ಮಾಡೋಕ್ಕೆ ಬನ್ನಿ. ಇಲ್ಲಾಂದರೆ ನೀವು ಟೈಮ್ ತೊಗೊಂಡು ಆರಾಮಾಗಿ 10 ml ನೀವು ಬಂದು ಇಲ್ಲ ಅಂದ್ರೆ ಒಂದು 10 to 15 ಮಿನಿಟ್ಸ್ ಟೈಮ್ ತೊಗೊಂಡು ಫೀಡ್ ಮಾಡಬೇಕು. ನೀವು ಡೈರೆಕ್ಟ್ ಈ ಥರ ನಮಗೂ ಗೊತ್ತಿದೆ ಅಂತ ನೀವೇನು ಫಾಸ್ಟ್ ಏನು ಮಾಡಬಾರ್ದು. ಯಾವತ್ತು ಏನು ಕೆಲಸ ಮಾಡೋದು ಸ್ಲೋ ಆಗಿ ಮಾಡಿ, ತೊಂದರೆ ಇಲ್ಲ. ಸೊ ನೋಡಿ, ಈ ಥರ ಫೀಡ್ ಕೇಳುತ್ತೆ ಅದು ಆರಾಮಾಗಿ. ನಾವು ನೋಡಿ ಆರಾಮಾಗಿ ನಾವು ಫೀಡ್ ಕೊಡ್ತೀವಿ. ಸೊ ನೀವು ಬಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಈ ಥರ ಫೀಡ್ ಮಾಡಿ. ಇಲ್ಲಾಂದರೆ ನೀವು ಸ್ಪೂನಲ್ಲಿ ಫೀಡ್ ಮಾಡೋದು ತುಂಬ ಬೆಟರ್ ಅನಿಸುತ್ತೆ ನನಗೆ. ಬಿಕಾಸ್ ನನ್ನ ಕಸ್ಟಮರ್ಸ್ಗೆಲ್ಲರಿಗೂ ನಾನು ರೆಫರ್ ಮಾಡೋದು ಸ್ಪೂನ್ ಫೀಡಿಂಗೆ. ಇಲ್ಲಾಂದರೆ ಈ ಟ್ಯೂಬ್ ತೆಗಿಬೇಕು, ಈ ಟಿಪ್ಪಿಂದಾನೇ ನೀವು ಮಾಡಬೇಕು ಸಿರಿಂಜಿಂದ. ಸೊ ನೀವು ಅರ್ಜೆಂಟಲ್ಲಿ ನೀವು ಫೀಡ್ ಮಾಡ್ತೀರಾ ಅಂತ ಅದನ್ನು ನೀವು ಅದು ಡೆತ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿನೇ ನಾವು ರಿಕ್ವೆಸ್ಟ್ ಮಾಡೋದು ಎಲ್ಲರಿಗೂ. ಸೊ ನೋಡಿ, ಈ ಥರ ಸ್ಲೋವಾಗಿ ನೀವು ಮಾಡಬೇಕು. ಸೊ ನೋಡಿ, ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ನಾನು ಬಂದು ಆಲ್ಮೋಸ್ಟ್ ಎಲ್ಲ ಬರ್ಡ್ಸ್ಗೆ ಫೀಡ್ ಮಾಡಿಬಿಟ್ಟೆ ನಾನು. 10 ml. ಸೊ ಇನ್ನೂ ಅದಕ್ಕೆ ಬೇಕಂದ್ರೆ ನಾವು ಏನು ಮಾಡ್ತೀವಿ ಅಂದರೆ ಒಂದು 2 hours ಗ್ಯಾಪ್ ಕೊಡ್ತೀವಿ. 2 hours ಗ್ಯಾಪ್ ಕೊಟ್ಟು ಇನ್ನೂ ಒಂದು 5 ml ನಾವು ಫೀಡ್ ಮಾಡ್ತೀವಿ. ಸೊ ಬಜೆಟ್ ಫ್ರೆಂಡ್ಲಿ ಬೇಕಂದ್ರೆ ನೀವು ಪೆಟ್ಸ್ ಲೈಫ್ ಯೂಸ್ ಮಾಡಿ. ಗ್ರೋತಿಂಗ್ ಚೆನ್ನಾಗಿರುತ್ತೆ, ಬಟ್ ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಅಷ್ಟು ಗ್ರೋತಿಂಗ್ ಬರಲ್ಲ. ಇನ್ನೂ ಬರ್ಡ್ ಚೆನ್ನಾಗಿ ಗ್ರೋತಿಂಗ್ ಬರಬೇಕಾದ್ರೆ A19 ಫಾರ್ಮುಲಾ ಯೂಸ್ ಮಾಡಿ. ಅದು ಇನ್ನೂ ಹೆವಿ ಸೈಜ್ ಬರುತ್ತೆ, ಇನ್ನೂ ಸ್ವಲ್ಪ ಬರ್ಡ್ಸ್ಗಳಿಗೆ ಸ್ಟ್ರೆಂತ್ ಸ್ಟ್ಯಾಮಿನಾ ಸಿಗುತ್ತೆ. ಸೊ ಇವತ್ತು ನಾನು ಬಂದು ಬರ್ಡ್ಸ್ ಯಾವ ಥರ ಹ್ಯಾಂಡ್ ಫೀಡಿಂಗ್ ಅಂತ ನಾನು ತೋರಿಸ್ಕೊಟ್ಟೆ. ಇದೇ ಕಾನ್ಸೆಪ್ಟ್ ಮುಖಾಂತರನೇ ನಾವು ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ನಾವು ರೆಡಿ ಮಾಡೋದು. ಸೊ ಇವಾಗಿಂದಾನೇ ನೋಡಿ ಈ ಥರ ಸ್ಟೆಪ್ ಅಪ್ ನಾವು ರೆಡಿ ಮಾಡ್ಕೊಳ್ತೀವಿ. ನೋಡಿ
ಈ ತರ ಸ್ಟೆಪ್ ಅಪ್ ರೆಡಿ ಆಗುತ್ತೆ ಬರ್ಡ್ಸು. ಸ್ಟೆಪ್ ಅಪ್ಗೆ ನಾವು ಈ ತರ ಕಮ್ಯುನಿಕೇಶನ್ ಸ್ಟ್ಯಾಂಡ್ ಇಟ್ಕೊಳ್ತೀವಿ. ಆ ಸ್ಟ್ಯಾಂಡ್ ಅಲ್ಲಿ ಇಟ್ಕೊಂಡು ಡೈಲಿ ಫೀಡ್ಗಳಿಗೆ ಅದಕ್ಕೆ ನಾವು ಸಿರೆಂಜ್ ತೋರಿಸಿ ನಾವು ಸ್ಟೆಪ್ ಅಪ್ ಟ್ರೈನ್ ಮಾಡ್ತೀವಿ. ಸೊ ಮೈನ್ ಬಂದು ನಾವು ಬರ್ಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಹಾಗಾಗಿ ಅದು ಬಂದು ನಮ್ಮ ಜೊತೆ ಹೊಂದಾಣಿಕೆ ಆಗುತ್ತೆ. ಸೊ ಇದು ಈ ತರನೇ ಮೆಥಡ್ ಅಲ್ಲಿ ನೀವು ಹ್ಯಾಂಡ್ ಫೀಡಿಂಗ್ ಮಾಡಬೇಕಾಗುತ್ತೆ. ಸೊ ಎನಿ ಡೌಟ್ಸ್ ಪ್ಲೀಸ್ ಕಾಲ್ ಮೀ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಆದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇದ್ರೆ ಯಾರಿಗಾದ್ರೂ ನೀವು ಶೇರ್ ಮಾಡಿ. ಸೊ ನನ್ನ ಹತ್ರ ಇರೋ ಬರ್ಡ್ಸ್ ಮಾಹಿತಿ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.